ಸೊ ವೃಶ್ಚಿಕ ರಾಶಿ ಹೇಗಿದೆ ಗುರುಗಳೇ? ವೃಶ್ಚಿಕ ರಾಶಿಗೆ ಈ ವರ್ಷ 8ನೇ ತಿಂಗಳಲ್ಲಿ ವಿಪರೀತ ರಾಜಯೋಗ. ಓಕೆ, 8ನೇ ತಿಂಗಳಲ್ಲಿ ವಿಪರೀತ ರಾಜಯೋಗ. ಆದರೆ ಈ ವರ್ಷ ಪೂರ್ತಿ ಕೆಟ್ಟ ರಾಶಿ ಅದೇನೆ, ಒಂದಲ್ಲ ಒಂದು ಸಮಸ್ಯೆನ ಬೀಳುತ್ತೆ. ಮತ್ತು ಈ ವರ್ಷ ವೃಶ್ಚಿಕ ರಾಶಿನೇ ಏನಾರು ಒಂದು ದೊಡ್ಡ ಅನಾಹುತ ಆಗುತ್ತೆ. ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಲಿ ಆಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಲಿ ಹೈಯೆಸ್ಟ್ ಆಗುತ್ತೆ. ಇವಾಗ 8ನೇ ತಿಂಗಳು 9ನೇ ತಿಂಗಳಲ್ಲಿ ಕನ್ನಿ ರಾಶಿಲಿ ಆಗುತ್ತೆ ಅಂದಲ್ವಾ. ಈ ಒಂದು ನನಗೆ ಒಂದು ಪ್ರಕಾರ ನವಂಬರಲ್ಲಿ ಡಿಸೆಂಬರಲ್ಲಿ ಏನಾರು ಆದರೆ ಅವತ್ತು ವೃಶ್ಚಿಕ ರಾಶಿನೇ ಆಗಿರುತ್ತೆ. ವೃಶ್ಚಿಕ ರಾಶಿಲಿ ಸಾಕಷ್ಟು ದೊಡ್ಡ ಅನಾಹುತ ಆಗುತ್ತೆ. ಸಾಕಷ್ಟು ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಏನಕ್ಕಪ್ಪ ಹಿಂಗಾಗುತ್ತೆ ಅಂದರೆ ಶನಿ ಗ್ರಹ ಭಾಳ ವಿಶೇಷವಾಗಿ ಕುಜನು ಗುರುನು ಅಷ್ಟಮದಲ್ಲಿದ್ದು ರಾಶಿಗೆ ಕುಜ ಗ್ರಹನೇ ಬರ್ತಾನೆ. ಒಂದಲ್ಲ ಒಂದು ಸಮಸ್ಯೆಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ವೃಶ್ಚಿಕ ರಾಶಿಯವರಿಗೆ ಆ ಒಂದು ಟೈಮಲ್ಲಿ ಒಂದು ಅನಾಹುತ ಆಗುತ್ತೆ. ಆಗದಿರೋ ಥರ ನೋಡ್ಕೊಳ್ಳಿ. ಡಿಸೆಂಬರ್ ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಎಲ್ಲರೂ ಕೂಡ ನಿಮ್ಮ ಕೈ ಮುದ್ದು ಕೇಳ್ತೀನಿ, ಈ ವರ್ಷ ನ್ಯೂ ಇಯರ್ ಪಾರ್ಟಿಗೆ ಮುಂಚೆಲ್ಲ ಹೋಗೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ನೀವು ನ್ಯೂ ಇಯರ್ ಮಾಡಿ. ಈ ವರ್ಷ ದಯವಿಟ್ಟು ಎಲ್ಲ ಕಡೆ ಅಲಿಬೇಡಿ. 100% ಹೊಸ ವರ್ಷಕ್ಕೆ ಅಲಿಬೇಡಿ. ತುಂಬ ವೆರಿ ಡೇಂಜರ್ ವರ್ಷ ಆಗುತ್ತೆ ಮುಂದಿನ ವರ್ಷ. ಹಾಗಾಗಿ ಮುಂದಿನ ವರ್ಷಕ್ಕೆ ಆ ಬಾರ್ಡರ್ಲಿರುತ್ತೆ. ಸ್ಟಾರ್ಟಿಂಗಿಂದಲೇ ದೊಡ್ಡ ಅನಾಹುತ ಆಗ್ತಾ ಇರುತ್ತೆ. ಪಾಪ ಪೊಲೀಸ್ನವ್ರು ಎಷ್ಟು ಅಂತ ತಲೆ ಕೆಡಿಸ್ಕೊತಾರೆ, ನಮಗೆ ಕಾಪಾಡ್ತಾರೆ. ಸರ್ಕಾರ ಎಷ್ಟು ನಮಗೆ ಸಪೋರ್ಟ್ ಮಾಡ್ತಾರೆ. ಅದನ್ನು ನೀವು ದಯವಿಟ್ಟು ಅವ್ರ ಮೇಲೆ ಹೊರೆ ಹಾಕಬೇಡಿ. ದಯವಿಟ್ಟು ಅವ್ರು ಹೊರೆ ಹಾಕೋದ್ಕಿಂತ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಎಲ್ಲರನ್ನೂ ಕಾಪಾಡೋದು ಭಗವಂತನೇ. ನಿಮ್ಮನ್ನು ಫಸ್ಟು ನಿಮ್ಮ ರೌಂಡ್ ಈ ಸರಿ ವೃಶ್ಚಿಕ ರಾಶಿಯವ್ರು ಕಾಪಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ.